ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಪ್ರವೀಣ್ ರಾಮಪ್ಪ ಡಪ್ಳಾಪುರ ಮೇಸ್ತಿರಿ ಅವರು ಬಂದರು. ಅಂದ್ರೆ ರಾಮು ಕಾಕ ಅವ್ರ ದೊಡ್ಡ ಮಗ ಅದಾರಿ ಇವರು ಪ್ರವೀಣ್ ಅನ್ನೋರು. ರಿಪೇರಿ ಮಾಡ್ಕೊಂಡು ತೊಗೊಂಡು ಬಂದ್ರಿ. ಮೋಟ್ರಕ್ಕೇನೂ ಆಗಿರಲಿಲ್ಲ ಫ್ರೆಂಡ್ಸ್. ಹೊಸದು ಪಂಪ್ ಅಷ್ಟೇ ಬದಲಾಸ್ಕೊಂಡು ಬಂದಾರಿ. ಎಲ್ಲ ಪಟ್ಟೆದು ಸ್ಟೀಲಿನ ಅದಾವು. ಪಂಪ್ ಅಷ್ಟೇ ಏನು ಮಾಡಿದ್ರಿ, ಹೊಸದು ಹಾಕೊಂಡು ತೊಗೊಂಡು ಬಂದಾರು. ಮೋಟ್ರ್ ಚಲೋನೈತಿ. ಈಗ ಬಿಡ್ಲಾಕ ರೆಡಿ ಮಾಡ್ಲಾಕ ಫಸ್ಟ್ ಏನು ಮಾಡಿದ್ರು, ಕೇಬಲ್ ಜೋಡಿಸ್ಕೊಂಡ್ರಿ. ಕೇಬಲ್ ಡ್ಯಾಮೇಜ್ ಆಗಿತ್ತಲ್ರಿ, ನೋಡಿದ್ರಿ ನೀವು. ಈ ಕಡೆ ಏನು ಮಾಡ್ಲಾಕತ್ತಾರೆ, ಮೋಟ್ರ್ ಒಳಗೆ ನೀರು ಹಾಕ್ಬೇಕತ್ರಿ. ಫಸ್ಟ್ ನೀರು ಹಾಕಿ ಏನು ಮಾಡ್ತಾರೆ, ಪಂಪಿನೊಳಗೆ ಮೋಟ್ರ್ ಬಿಡೋ ಮುಂದೆ ರೆಡಿ ಮಾಡ್ಕೋತಾರು. ಇಲ್ಲಿಲ್ಲ ಅಂದ್ರೆ ಸುಡ್ತೈತೆ ರೀ. ಅದಕ್ಕೆ ಈ ರೀತಿ ಏನು ಮಾಡ್ಕೊಂಡ್ರು, ಪಂಪಿನೊಳಗೂ ನೀರು ಹಾಕೊಂಡ್ರು, ಮೋಟ್ರೊಳಗೂ ನೀರು ಹಾಕೊಂಡ್ರು. ಇನ್ನೇನು ಕೇಶಿಂಗ್ದೊಳಗೆ ಬಿಡ್ಲಾಕ ರೆಡಿ ಮಾಡೋದಾರ ಫ್ರೆಂಡ್ಸ್. ಈಗ ಬಿಡಕ್ಕಿಂತ ಮುಂಚೆ ಕೇಬಲ್ಗೆ ಏನು ಮಾಡ್ಕೊಂಡ್ರು, ಕೇಬಲ್ ಜೋಡಿಸ್ಕೊಂಡು ಇದ್ರ ಮೇಲೆ ಹಳಿ ಡ್ರಿಪ್ಪಿನ ಪೈಪ್ ಜೋಡಿಸ್ಕೊಂಡಾರ ನೋಡ್ರಿ. ಯಾಕೆ ಜೋಡಿಸ್ಕೊಂಡ್ರಂದ್ರೆ ಕೇಬಲ್ ಒಳಗಡೆ ಹೋಗೋಣ ನೆಲಕ್ಕೆ ತರದ ಕಟ್ ಆಗಬಾರ್ದು ಅಂತ ಹೇಳಿ ಏನು ಮಾಡಿದ್ರು, ಹಳಿದ ಡ್ರಿಪ್ಪಿನ ಪೈಪ ಎಲ್ಲ ಕೇಬಲ್ಗೆ ಜೋಡಿಸ್ಕೊಂಡ್ರು. ಈಗ ರೆಡಿ ಆಯ್ತು. ಕೇಶಿಂಗ್ದೊಳಗೆ ಬಿಡ್ಲಾಕತ್ತಾರ ನೋಡ್ರಿ. ಈ ರೀತಿ ಫಸ್ಟ್ ಕೆಳಗೆ ಮೋಟ್ರಿ, ಮೇಲ್ಗಡೆ ಪಂಪ ಯಾವ ರೀತಿ ಬಿಡ್ಲಾತಾರೋ. ಆಮೇಲೆ ಕೇಬಲ್ ಅದಕ್ಕೆ ಏನು ಮಾಡಿದ್ರು, ಪಂಪಿಗೆ ಗಚ್ಚಂಗಿ ಒಂದು ವಯ ದಾರ ತೊಗೊಂಡು ಬಿಕ್ಕೊಂಡ್ರು ನೋಡ್ರಿ. ಈ ರೀತಿ ಅಂದ್ರೆ ಕಟ್ಟೋದು ಆಗಬಾರ್ದು ಕೇಬಲ್ ಅಂತ ಹೇಳಿ ಬಿಗದು ಬಿಟ್ರಿ. ಇದೇ ರೀತಿ ಎಲ್ಲ ಕಡೆ ಪೈಪ್ಗೆ ಕೇಬಲ ಏನು ಮಾಡ್ತಾರೆ, ಬಿಕ್ಕೋತ ಹೋಗಾರು, ಅಂದ್ರೆ ದಾರದಲ್ಲೇ ಕಟ್ಕೋತ ಹೋಗಾರಿ. ಈಗ ಫಸ್ಟ್ ಒಂದು ಪೈಪ್ ಹಾಕೋಬೇಕ್ರಿ. ಮೋಟ್ರ್ ಒಂದು ಸ್ವಲ್ಪ ನಿಂದ್ರಿಸಿದ್ರು, ಇನ್ನೂ ಒಳಗಡೆ ಬಿಟ್ಟಿಲ್ಲ. ಫಸ್ಟ್ ಒಂದು ಪೈಪ್ ಹಾಕೋತಾರೆ. ಈ ಪೈಪ್ದೊಳಗೆ ರಾಡಿ ಮಣ್ಣು ಅದು ಕೂತಿರ್ತದೆ ಅಂತ ಹೇಳಿ ಸ್ವಚ್ಛ ಹಿಂಗೆ ತೊಳ್ಕೊಂಡ್ರು ನೋಡ್ರಿ. ಅಂದ್ರೆ ಅದು ಪೇಚಿನೊಳಗೆ ಮಣ್ಣು ಅದು ಆತಂದ್ರೆ ಸರಿ ಕೂಡಂಗಿಲ್ಲ, ಪೈಪ್ ಕೊಂಡಿರ್ತೈತಿ. ಆಮೇಲೆ ಪೈಪ್ ಮುರಿತಂದ್ರೆ ಮೋಟ್ರ್ ಒಳಗೆ ಬೀಳ್ತೈತಿ ರೀ. ಕತ್ತರಿಸ್ಕೊಂಡ್ರೆ ಅದಕ್ಕೆ ಕತ್ತರಿಸ್ಕೊಂಡು ಬೀಳಬಾರ್ದಂದ್ರೆ ಈ ರೀತಿ ಸ್ವಚ್ಛ ಹಿಂಗೆ ತೊಳ್ಕೊಂಡು ಬಿಕ್ಕೋಬೇಕ್ರಿ. ಪೇಚ ಬಿಗದ್ರಿ. ಈಗ ಎಲ್ಲ ರೆಡಿ ಆತ್ರಿ. ಒಳಗಡೆ ಸಾವಕಾಶ ಏನು ಮಾಡಿದ್ರು, ಈ ರೀತಿ ಬಿಟ್ಕೊಂಡ್ರು ನೋಡ್ರಿ. ಫಸ್ಟ್ ಒಂದು ಪೈಪ ಬಿಟ್ಕೊಂಡ್ರು. ಇದನ್ನು ಹುಕ್ ತೆಗೆದ ಏನು ಮಾಡ್ತಾರೆ, ಇನ್ನು ಪಕ್ಕಡ್ ಐತೆ ನೋಡ್ರಿ. ಇಲ್ಲಿ ಪಕ್ಕಡ್ ಅಲ್ಲೇ ಸ್ಟಾಪ್ ಮಾಡ್ತೈತ್ರಿ, ಅದು ಎಲ್ಲಿ ಬೇಕಲ್ಲಿ. ಆಮೇಲೆ ಏನು ಮಾಡಿದ್ರು, ಇನ್ನು ಮೂರು ಅಂತೆ ಪೈಪ ಒಮ್ಮೆ ಏನು ಮಾಡ್ತಾರೆ, ಜೋಡಿಸ್ತಾರೆ. ಅಂದ್ರೆ ಫಸ್ಟ್ನೇದು ಅಷ್ಟೇ, ಒಂದೇದು ಏನು ಮಾಡ್ತಾರೆ ಒಂದು. ಆಮೇಲೆ ಇದಕ್ಕೂ ರಾಡಿ ಎಲ್ಲ ತೊಳ್ಕೊಂಡ್ರು ಸ್ವಚ್ಛಂಗಿ ಪೇಚಿನೊಳಗಂದ ತೊಳೆದ. ಈ ರೀತಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಹಗ್ಗದ್ಲಿ ಏನು ಮಾಡ್ಕೊಂಡ್ರು, ಪೇಚ್ ಕೂಡಿಸ್ಕೋತಾರೆ ನೋಡ್ರಿ. ಅಂದ್ರೆ ಟೋಟಲ್ ಒಬ್ರು ಮಾಲಕರದಾರಿ, ಒಬ್ರನ್ನ ಹೆಲ್ಪರ್ನ ತೊಗೊಂಡು ಬಂದರು. ಆಮೇಲೆ ಹೊಲ್ದಾನವ್ರಿ ನಮ್ಮ ಅಪ್ಪ ಒಬ್ರೊಬ್ರು ಕೇಬಲ್ ಬಿಡ್ಲಾಕದಾರ. ಟೋಟಲ್ 3 ಮಂದಿ ಬೇಕು. 15ರಿಂದ 20 ನಿಮಿಷನಾಗ ಬೋರಿನ ಮೋಟ್ರ್ ಬಿಡೋದು ಹಾಕೋದು ಎಲ್ಲ ಮಾಡ್ತಾರೆ. ಚಲೋ ಮಾಡ್ತಾರೆ ಕೆಲಸ. ಈಗ ಎಲ್ಲ ಇದೇ ರೀತಿ ಏನು ಮಾಡ್ತಾರೆ, 3 ಅಂತ ಬಿಟ್ಟು 700 ಎಲ್ಲ ಬಿಟ್ಕೊಂಡು ಬಂದರು. ಈಗ ಲಾಸ್ಟ್ನೇದು ಏನೈತ್ರಿ, ಮ್ಯಾಗ ಕ್ಲಿಪ್ ಐತೆ ನೋಡ್ರಿ. ಅಂದ್ರೆ ಕ್ಲಿಪಿಂದ ಜೋಡಿಸೋದೈತ್ರಿ. ಈಗ ಒಂದು ಸ್ವಲ್ಪ ಕೇಸಿಂಗ್ ಏನು ಮಾಡ್ಕೊಂಡ್ರು, ಕರ್ಕೊಂಡ್ರು. ಕೇಸಿಂಗ್ ಯಾಕೆ ಕರ್ಕೊಂಡ್ರು ಅಂದ್ರೆ ರೀ, ಅದು ಕೇಬಲ್ ಕೊಡ್ಸೋರ್ದಾರೆ ಅಲ್ಲಿ ನೋಡ್ರಿ. ಈಗ ಮ್ಯಾಗ ಹುಳ ಅದು ಹೋಗ್ಬಾರ್ದು ಅಂತ ಹೇಳಿ ಇದು ಲಾಸ್ಟ್ನೇದು ಫ್ರೆಂಡ್ಸ್. 700 ಎಲ್ಲ ಪೈಪ್ ಬಿಟ್ರಿ. ಜಲ್ದಿನ ಆತ ಎಲ್ಲ ಕೆಲಸ. ಲಾಸ್ಟಿಗೆ ಈ ರೀತಿ ಎಲ್ಲ ಕ್ಲಿಪ್ ಬಿಗಿದ್ರು, ಪೈಪ್ಲಂಕ್ ಜೋಡಿಸಿ ಬಿಟ್ರಿ. ಇನ್ನೇನು ಬೋರಿನ ಮೋಟ್ರ್ ರೆಡಿ ಆಯ್ತು ರೀ. ಮೇಸ್ತ್ರಿ ಅವ್ರು ಚಲೋ ಕೆಲಸ ಮಾಡಿದ್ರು. ನಾವಿನ್ನು ಚಾಲು ಮಾಡೋದು ಅಷ್ಟೇ ಉಳ್ದೈತ್ರಿ, ನೀರು ಹಾಸೋದು ಕಬ್ಬಿಗೆ. ನಿಮಗೂ ಈ ರೀತಿ ಬೋರಿನ ಮೋಟ್ರ್ ತೆಗ್ಯಾರು ಬಿಡ್ಲಾಕ ಬೇಕಾಗಿತ್ತಂದ್ರೆ ಇವ್ರ ಪ್ರವೀಣ್ ಅನ್ನೋ ಅವ್ರ ನಂಬರ್ ಐತ್ರಿ. ಇಲ್ಲಿ ಹುಡ್ಡದ ಮೇಲೆ, ಟ್ಯಾಕ್ಟರ್ ಹುಡ್ಡದ ಮೇಲೆ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮ ಸ್ನೇಹಲ್ ಅವ್ರ ಗಾಡ್ಯಾಗ ಕೂತ ಖುಷಿಯಿಂದ ಹೊಂಟ್ಲು. ಲೈಕ್ ಮಾಡಿದ್ರು ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ.